ಅಬಕಾರಿ ಸಚಿವರಾದ ಆರ್.ವಿ. ತಿಮ್ಮಾಪುರ್ ಅವರು ದಲಿತ ನಾಯಕರಿದ್ದ ಕಾರಣಕ್ಕಾಗಿ ಅವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಂಡು ದೂರನ್ನು ಕೈಬಿಡಬೇಕೆಂದು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಆಗ್ರಹ ಮಾಡಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮಾಕಾಂತ್ ಪೂಜಾರಿ, ಆರ್.ಬಿ. ತಿಮ್ಮಾಪುರ್ ಅವರು ದಲಿತರಾಗಿದ್ದ ಕಾರಣಕ್ಕಾಗಿ ಮತ್ತು ಅವರ ಅಭಿವೃದ್ಧಿ ಕೆಲಸ ಮಾಡುತ್ತಿರುವುದನ್ನು ಸಹಿಸಲಾದ ವ್ಯಕ್ತಿಗಳು ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿ ಅವರ ಹೆಸರಿಗೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲೋವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸುಳ್ಳು ಆರೋಪ ಮಾಡ್ತಿರುವ ಕಿಡಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಸರ್ಕಾರಿ ಸಚಿವರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಕಿಡಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಒಳಗೆ ಮನವಿ ಸಲ್ಲಿಸ್ತಾ ಇದೀವಿ. ಇವತ್ತಿನ ದಿವಸ ಏನು ಒಬ್ಬ ದಲಿತ ನಾಯಕರಾದಂತ ಶ್ರೀ ಆರ್.ಬಿ. ತಿಮ್ಮಾಪುರಿ ಸಾಹೇಬರಿಗೆ ಏನ್ ಅವ್ರು ಸುಳ್ಳು ಆರೋಪ ಮಾಡ್ಲಕತ್ತಾರ. ಅವ್ರು ಯಾವುದೇ ರೀತಿಯ ಆ ತರ ಮಾಡೋ ಮನುಷ್ಯ ಅಲ್ಲ. ದಲಿತ ನಾಯಕರು ಅದ್ರ ನಮ್ಮ ಸಮಾಜದಾಗ ಇರುವಂತ ಏಕೈಕ ಇಬ್ಬರೇ ಒಳ್ಳೆ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದು, ಯಾವುದೇ ರೀತಿಯಾಗಿ ಅವರು ಸುಳ್ಳು ಆರೋಪದೊಳಗ ಕ್ರಮ ಇಲ್ಲ ಅಂತ ಹೇಳ್ತೀವಿ. ಅವ್ರ ಏನ್ ಮಾಡ್ಲಕತ್ತಾರ ಯಾರು ಆರೋಪ ಅವ್ರ ಮ್ಯಾಗ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಿನ ಆದ್ರೆ ಮತ್ತೆ ಮುಂದಿನ ದಿನಗಳಾಗ ಉಗ್ರವಾದ ಹೋರಾಟ ಮಾಡಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ನಮ್ಮ ಸಮಾಜದಾಗ ಇರುವಂತ ಏಕೈಕ ವ್ಯಕ್ತಿ ಅಂದ್ರೆ ಆರ್.ಬಿ. ತಿಮ್ಮಾಪುರ ಸಾಹೇಬರು ಹಾಗೂ K.H. ಮುನಿಯಪ್ಪ ಸಾಹೇಬರು. ಅವರಿಗೆ ಸುಳ್ಳು ಆರೋಪ ಮಾಡತ್ತಾರ. ಏನಾದ್ರು ವಿರೋಧ ಪಕ್ಷದವರು ರಾಜೀನಾಮೆ ಕೇಳುವಂತ ಶಬ್ದಗಳು ಬಂದ್ರೆ ಆರ್ ಅಶೋಕ್ ಆಗಿರ್ಲಿ, ಚಲವಣ ನಾರಾಯಣ ಸ್ವಾಮಿ ಆಗಿರ್ಲಿ, ಅವ್ರ ಏನಾದ್ರು ಮುಂದಿನ ದಿನಗಳಾಗ ಎಂತ ಗುಲ್ಬರ್ಗ ನಗರ ಆಗೋ ಗೌರವ ಹಾಕ್ಬೇಕಂತೇಳಿ ಹೇಳಕ್ ಇಷ್ಟಪಡ್ತೀವಿ. ರಮಾಕಾಂತ್ ಪೂಜಾರಿ, ರಾಜ್ಯಾಧ್ಯಕ್ಷರು.